ಶ್ರೀಗುರುಭ್ಯೋ ನಮಃ ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರಾರ್ಥ ನಿರ್ಣಯ. ಶ್ರೀಮದಾಚಾರ್ಯರು ಅನೇಕ ರೀತಿಯಾದಂತಹ ಈ ಭಗವಂತನ ಸರ್ವೋತ್ತಮತ್ವವನ್ನು ಹೇಳುವಂತಹದ್ದು ಇದು ಯಥಾರ್ಥವಾದಂತಹ ಗ್ರಂಥ, ಅದು ಯಥಾರ್ಥವಾದಂತಹ ಶಾಸ್ತ್ರ. ಅನ್ಯ ದೇವತೆಗಳಿಗೆ ಹೇಳುವಂತಹದ್ದು ಅದೆಲ್ಲವೂ ಕೂಡ ಮೋಹಾರ್ಥ ಶಾಸ್ತ್ರಗಳು, ಯಥಾರ್ಥ ಶಾಸ್ತ್ರಗಳು ಅಂತ ತಿಳಿಸ್ತಾ ಇದರ ಮೇಲೆ ಒಂದು ಪ್ರಶ್ನೆಯನ್ನ ಮಾಡಿಕೊಂಡು ಉತ್ತರವನ್ನು ಕೊಡ್ತಾ ಇದ್ದದ್ದು. ಅಲ್ಲ, ದೇವರನ್ನು ಅಂದ್ರೆ ವೈಷ್ಣವ ಗ್ರಂಥಗಳಲ್ಲಿ ದೇವರನ್ನ ಸರ್ವೋತ್ತಮ ಅಂತ ಹೇಳ್ತಾ ಇದ್ದದ್ದು, ಅದೇ ರೀತಿಯಾಗಿ ಬೇರೆಯವರನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದ್ದದ್ದು. ಇನ್ನ ಅವೈಷ್ಣವ ಗ್ರಂಥಗಳು ಯಾವುದು ವಿಷ್ಣುವಿಗೆ ಸಂಬಂಧಪಟ್ಟದೇ ಇರತಕ್ಕಂತಹ ಪಾಶುಪತಾದಿ ಗ್ರಂಥಗಳು ಅಂತಿವೆಯೋ ಅಲ್ಲಿಯೂ ಕೂಡ ಮೊದಲಿಗೆ ಶಿವ ಸರ್ವೋತ್ತಮತ್ವವನ್ನು ಹೆಚ್ಚಿನದಾಗಿ ಪ್ರತಿಪಾದನೆ ಮಾಡಿ, ಇನ್ನು ಅದೇ ರೀತಿಯಾಗಿ ಅನ್ಯ ದೇವತೆಗಳಿಗೂ ಕೂಡ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದುದರಿಂದಾಗಿ ಇದರಲ್ಲಿ ಯಾವುದು ಸರಿಯಾಗಿ ತಿಳಿದುಕೊಳ್ಳುವುದು, ಹಾಗಾದರೆ ಯಾವುದನ್ನ ಸರಿ ಅಂತ ತಿಳಿದುಕೊಳ್ಳಬೇಕು ಅಂತಂದ್ರೆ ಅದಕ್ಕೆ ಉತ್ತರವನ್ನು ಕೊಟ್ಟದ್ದು. ಭಗವಂತನ ವೈಷ್ಣವ ಗ್ರಂಥಗಳಲ್ಲಿ ಮಾತ್ರ ಭಗವಂತನಿಗೇನೇ ಸರ್ವೋತ್ತಮತ್ವವನ್ನು ಹೇಳಿದ್ದೇ ಹೊರತು ಇನ್ನು ಬೇರೆ ದೇವತೆಗಳಿಗೆ ಅಲ್ಲಿ ವೈಷ್ಣವ ಗ್ರಂಥಗಳಲ್ಲಿ ಸರ್ವೋತ್ತಮತ್ವವನ್ನು ಬೇರೆ ದೇವತೆಗಳು ಹೇಳಿಲ್ಲ. ಇನ್ನು ಬೇರೆ ಗ್ರಂಥಗಳಲ್ಲಿ ಅಲ್ಲಿ ಅನ್ಯ ದೇವತೆಗಳಿಗೂ ಸರ್ವೋತ್ತಮತ್ವವನ್ನು ಹೇಳಿ ಭಗವಂತನಿಗೂ ಸರ್ವೋತ್ತಮತ್ವವನ್ನ ಹೇಳ್ತಾ ಇದ್ದುದರಿಂದಾಗಿ ಸ್ವಯಂ ರುದ್ರದೇವರು ತಮ್ಮ ಸರ್ವೋತ್ತಮತ್ವವನ್ನು ಹೇಳಿ ಮತ್ತೆ ಭಗವಂತನ ಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದುದರಿಂದಾಗಿ ಸ್ವವಚನ ವಿರೋಧ ಬರ್ತಾ ಇದ್ದುದರಿಂದಾಗಿ ಆ ಗ್ರಂಥಗಳು ಆ ಸ್ವವಚನ ವಿರೋಧ ಬರ್ತಾ ಇದ್ದುದರಿಂದಲೇನೆ ಅಪ್ರಮಾಣ ಅಂತ ಸ್ಪಷ್ಟವಾಗ್ತದೆ ಎಂಬುದನ್ನ ತಿಳಿಸಿ, ಇದಕ್ಕೆ ಮತ್ತೊಂದು ಕೂಡ ಪ್ರಕಾರಾಂತರಗಳಿಂದಲೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವ ಸಿದ್ಧ ಆಗ್ತದೆ ಅಂತ ವೇದಗಳನ್ನ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದದ್ದು. ವೇದಗಳಲ್ಲಿಯೂ ಕೂಡ ಭಗವಂತನಿಗೇನೆ ಸರ್ವೋತ್ತಮತ್ವವನ್ನು ಹೇಳಿದ್ದೇ ಹೊರತು ಇನ್ನು ಬೇರೆಯವರಿಗೆ ಸರ್ವೋತ್ತಮತ್ವವನ್ನು ಹೇಳಿಲ್ಲ. ವೇದೇಶ ಪರೋ ವಿಷ್ಣು ಸರ್ವಸ್ಮಾದ್ ಉಚ್ಯತೆ ಸದಾ ಅಂತ ಶ್ರೀಮದಾಚಾರ್ಯರು ಹೇಳಿ, ಹಾಗಾದರೆ ಆ ಭಗವಂತನಿಗೆ ಸರ್ವೋತ್ತಮತ್ವವನ್ನು ಹೇಳುವಂತಹ ವೇದಗಳು ಯಾವುವು ಅಂತ ಪ್ರಶ್ನೆಯನ್ನ ಮಾಡಿಕೊಂಡು ಶ್ರೀಮದಾಚಾರ್ಯರು ಆ ವೇದಗಳನ್ನ, ಭಗವಂತನಿಗೆ ಸರ್ವೋತ್ತಮತ್ವವನ್ನು ಹೇಳಿದಂತಹ ವೇದ ಮಂತ್ರಗಳನ್ನ ಉದಾಹರಣೆ ಮಾಡಿದ್ದಾರೆ. ಮೊನ್ನೆ 61ನೇ ಶ್ಲೋಕ ಅದನ್ನು ತಿಳಿದುಕೊಂಡಾಗಿದೆ.
62ನೇ ಶ್ಲೋಕದಲ್ಲಿಯೂ ಕೂಡ ಇದೇ ರೀತಿಯಾಗಿ ಭಗವಂತನಿಗೆ ಸರ್ವೋತ್ತಮತ್ವವನ್ನ ವೇದದಲ್ಲಿ ಹೇಳಿದ್ದುಂಟು. ವೇದದಲ್ಲಿಯೂ ಕೂಡ ಭಗವಂತನಿಗೇನೆ ಸರ್ವೋತ್ತಮತ್ವವು ಸಿದ್ಧವಾಗ್ತದೆ ಎಂಬುದನ್ನ ತಿಳಿಸಿಕೊಡ್ತಾ ಇದ್ದಾರೆ. 62ನೇ ಮಂತ್ರ ಇದು ವೇದ ಮಂತ್ರ. ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಮುಪಹತ್ನುಮುಗ್ರಂ ಮೃಗನ್ನ ಭೀಮಮುಪಹತ್ನುಮುಗ್ರಂ ಯಂ ಕಾಮಯೇತಂತಮುಗ್ರಂ ಕೃಣೋಮಿ ಯಂ ಕಾಮಯೇತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಮುಪಹತ್ನುಮುಗ್ರಂ ಯಂ ಕಾಮಯೇತಂತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಎಂಬುದಾಗಿ 62ನೆಯ ಶ್ಲೋಕ ಅಂದ್ರೆ ವೇದ ಮಂತ್ರ ಇಲ್ಲಿ 62ನೇ ಶ್ಲೋಕವನ್ನಾಗಿ ಉದಾಹರಣೆ ಮಾಡ್ತಾ ಇದ್ದದ್ದು. ಈ ವೇದ ಮಂತ್ರದಲ್ಲಿ ಪದಚ್ಛೇದವನ್ನು ತಿಳಿಯೋದಾದರೆ ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಂ ಉಪಹತ್ನುಂ ಉಗ್ರಂ ಯಂ ಕಾಮಯೇ ತಂ ತಂ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಎಂಬುದಾಗಿ ಭಾಗ. ಈ 62ನೇ ಶ್ಲೋಕದಲ್ಲಿ ಇಲ್ಲಿ ವೇದವನ್ನು ಉದಾಹರಣೆ ಮಾಡಿದ್ದಲ್ಲಿ ಇಲ್ಲಿ ಒಂದೇ ವೇದ ಮಂತ್ರ ಅಲ್ಲ, ಇದು 2 ವೇದ ಮಂತ್ರಗಳನ್ನ ಇಲ್ಲಿ ಶ್ರೀಮದಾಚಾರ್ಯರು ಉದಾಹರಣೆ ಮಾಡಿದ್ದು. 3ನೇ ಪಾದ 4ನೇ ಪಾದದಲ್ಲಿದ್ದದ್ದು ನಾವು ಅರುಣಿ ಸೂಕ್ತವನ್ನ ಕೇಳ್ತೇವೆ, ಅಲ್ಲಿ ಇರ್ತಕ್ಕಂಥ ಒಂದು ವೇದ ಮಂತ್ರ ಅದು. ಇನ್ನೊಂದು ಎಲ್ಲಿ ಅಂತ ಹೇಳಿದ್ರೆ ಋಗ್ವೇದ ಸಂಹಿತೆಯ 2ನೇ ಮಂಡಲದ ಒಂದು ಮಂತ್ರ ಅದು. ಹೀಗೆ 2 ಮಂತ್ರಗಳನ್ನ ಬೇರೆ ಬೇರೆ ಕಡೆ ಇರ್ತಕ್ಕಂತಹ 2 ಮಂತ್ರಗಳನ್ನ ಇಲ್ಲಿ ಕೊಡ್ತಾ ಇದ್ದಕ್ಕೆ ವಿಷ್ಣುವಿಗೆ ಸರ್ವೋತ್ತಮತ್ವವನ್ನ ಹೇಳಿದಂತಹ ವೇದ ಮಂತ್ರಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದದ್ದು, ಉದಾಹರಣೆ ಮಾಡ್ತಾ ಇದ್ದು ಶ್ರೀಮದಾಚಾರ್ಯರು. ಹೀಗಾಗಿ ಮೊದಲನೇದಾಗಿ ಸ್ತುಹಿ ಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಂ ಉಪಹತ್ನು ಮುಗ್ರಂ ಎಂಬುವಂತಹ ವೇದ ಮಂತ್ರವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಈ ವೇದ ಮಂತ್ರ ಭಗವಂತನಿಗೆ ಸರ್ವೋತ್ತಮ ಪ್ರತಿಪಾದನೆ ಮಾಡ್ತಾ ಇದೆ. ಏನಿದರ ಅರ್ಥ? ಹೇ ರುದ್ರದೇವರಿಗೆ ಹೇಳ್ತಾ ಇದ್ದಂತಹ ಒಂದು ವಿಷಯ ಇದು. ದೇವರು ಹೇಳ್ತಾ ಇದ್ದದ್ದು ಸ್ತುಹಿ ಶ್ರುತಂ ಗರ್ತಸದಂ ಎಂಬುವಂತಹ ಈ 2 ಪಾದಗಳು, ಮೊದಲಿನ 2 ಪಾದಗಳು ಭಗವಂತ ರುದ್ರದೇವರಿಗೆ ಹೇಳಿದಂತಹ ಮಾತು. ಅಂದ್ರೆ ವೇದದಲ್ಲಿ ಹೇಳಿದ್ದು, ಅಂದ್ರೆ ಸ್ವಯಂ ಭಗವಂತ ಹೇಳಿದ್ದು ಅಂತಂದ್ರೆ ಆ ಭಗವಂತನ ಮಾತು ಅಂತ ಅರ್ಥವಲ್ಲ ಇದು. ವೇದವಂತ ಅನಾದಿ ಕಾಲದಿಂದ ಈ ರೀತಿಯಾಗಿ ಹೇಳಿಕೊಂಡು ಬಂದದ್ದು. ಹೀಗಾಗಿ ಹೇ ಮೃಡ, ಹೇ ರುದ್ರ ಆ ಶಬ್ದವನ್ನ ಇಟ್ಕೊಳ್ಬೇಕು. ಹೇ ರುದ್ರದೇವರೇ, ಹೇ ರುದ್ರನೇ, ಶ್ರುತಂ ಅಂತ ಇದೆ, ಸ್ತುಹಿ ಶ್ರುತಂ ಅಂತ ಇದೆ. ಅದಕ್ಕೆ ಅರ್ಥ ಶ್ರುತಂ ಎಂಬುದಕ್ಕೆ ಪ್ರಸಿದ್ಧಂ ಅಂತ ಅರ್ಥ. ಪ್ರಸಿದ್ಧಂ ಗರ್ತಸದಂ, ಶ್ರುತಂ ಎಂಬುದಕ್ಕೆ ಪ್ರಸಿದ್ಧಂ ಅಂತ ಅರ್ಥ, ಪ್ರಸಿದ್ಧನಾದಂತಹ. ಗರ್ತಸದಂ ಎಂಬುದಕ್ಕೆ ಹೃದಯ ಗುಹಾಗತಂ, ಎಲ್ಲರ ಹೃದಯ ಎಂಬುವಂತಹ ಗುಹೆಯೊಳಗೆ ಇರ್ತಕ್ಕಂಥವ ಅಂತ ಅರ್ಥ. ಪ್ರಸಿದ್ಧನಾದಂತಹ ಎಲ್ಲರ ಹೃದಯ ಗುಹೆಯೊಳಗೆ ಇರತಕ್ಕಂತಹ ಯಾರು ಅಂದ್ರೆ ಯುವ ಅಂತ ಹೇಳಿದ ಯುವಾನಂ. ಯುವ ಅಂದ್ರೆ ಯುವಕರು ಅಂತ ಕರೀತೇವೆ. ಯುವ ಶಬ್ದಕ್ಕೆ ಯುವಕರು ಅಂತ ಅರ್ಥ. ಹೀಗಾಗಿ ಯುವಾನಂ ಎಂಬುದಕ್ಕೆ ತರುಣಂ ಅಂತ ಅರ್ಥ, ತರುಣನಾದಂತಹ. ಮೃಗಂ ನ ಸಿಂಹಮಿವ, ನೋಡಿ ಮುಂದೆ ಮೃಗಂ ನ ಅಂತ ಇದೆ. ಮೃಗ ಅಲ್ಲ ಅಂದ್ರೆ ಪ್ರಾಣಿ ಅಲ್ಲ, ಯಾವುದು ಸಿಂಹಮಿವ, ಸಿಂಹದಂತೆ. ನರಸಿಂಹದೇವರ ಬಗ್ಗೆ ದೇವರು ತನ್ನ ನರಸಿಂಹ ರೂಪವನ್ನ ತಿಳಿಸಿಕೊಡ್ತಾ ಇದ್ದದ್ದು. ಆ ನರಸಿಂಹ ರೂಪವನ್ನ
ನೀ ಸ್ತೋತ್ರ ಮಾಡು ಅಂತ ದೇವರು ರುದ್ರದೇವರಿಗೆ ಹೇಳ್ತಾ ಇದ್ದದ್ದು ವೇದದಲ್ಲಿ ಈ ರೀತಿಯಾಗಿ ಬಂದದ್ದು. ಹೀಗಾಗಿ ಯುವಾನಂ ಎಂಬುದಕ್ಕೆ ತರುಣಂ ಅಂತ ಅರ್ಥ ಹೇಳಿದ್ದು. ಏನ್ ತರುಣಂ ಅಂದ್ರೆ ದೇವರ ರೂಪ ಇದರಲ್ಲಿ ವಯಸ್ಸಾದದ್ದು ಅಂತ ಹಾಗಿಲ್ಲ. ಭಗವಂತನ ರೂಪ ಯಾವಾಗಲೂ ಕೂಡ ತರುಣವಾದಂತಹ ಒಬ್ಬ ವ್ಯಕ್ತಿ ಹೇಗಿರ್ತಾನೋ ಆ ರೀತಿಯಾಗಿ ತಾರುಣ್ಯದಿಂದಲೇ ಕೂಡಿರ್ತದೆ ಭಗವಂತನ ಒಂದು ರೂಪ ಯಾವಾಗಲೂ ಕೂಡ. ಹೀಗಾಗಿ ಅದಕ್ಕೆ ತರುಣಂ ಅಂತ ಹೇಳಿದ್ದು. ಮೃಗಂ ನ ಮೃಗಂ ನ ಸಿಂಹಮಿವ, ಮೃಗ ಅಲ್ಲ ನರಸಿಂಹದೇವರ ಅವತಾರ ಇದು. ಮೃಗ ಸಂಪೂರ್ಣವಾಗಿ ಮೃಗ ಅಂತಲ್ಲ, ಸಿಂಹ ರೂಪವನ್ನ ಧಾರಣೆ ಮಾಡಿದ. ಹೀಗಾಗಿ ಸಿಂಹದಂತೆ ಅಂತ ಅದಕ್ಕೆ ಮೃಗಂನ ಎಂಬುದಕ್ಕೆ ಸಿಂಹಮಿವ ಅಂತ ಅರ್ಥವನ್ನ ಬರೀತಾರೆ. ಇನ್ನು ಭೀಮಂ ಮೃಗಂ ಕ್ರಮವಾಗಿ ಇದೆ, ಕ್ರಮವಾಗಿ ಶಬ್ದಗಳ ಅರ್ಥವನ್ನ ಹೇಳ್ತಾ ಇದ್ದಾರೆ. ಅನ್ವಯ ಮಾಡಿಕೊಳ್ಳುವಂತಹ ಪ್ರಸಂಗ ಇಲ್ಲ. ಶ್ರುತಂ ಅಲ್ಲೇ ಇದೆ, ಪ್ರಸಿದ್ಧಂ ಅಂತ ಅರ್ಥ. ಗರ್ಭಸದಂ ಹೃದಯ ಗುಹೆಯೊಳಗಿರ್ತಕ್ಕಂತಹ, ಯುವಾನಂ ತರುಣಂ ಅಂತ ಅರ್ಥ, ತರುಣನಾದಂತಹ. ಮೃಗಂನ ಸಿಂಹಮಿವ ಸಿಂಹದಂತೆ ಇರ್ತಕ್ಕಂತಹ. ಭೀಮಂ ಭೀಮಂ ಅಂದ್ರೆ ಭಯಂಕರಂ, ಭಯಂಕರವಾದಂತಹ ಒಂದು ಭಗವಂತನ ಆ ರೂಪ. ಎಲ್ಲ ದುಷ್ಟರಿಗೂ ಕೂಡ ಭಯವನ್ನ ಉಂಟು ಮಾಡುವಂತಹ ಒಂದು ರೂಪ ಅದನ್ನು ನರಸಿಂಹ ರೂಪ. ಹೀಗಾಗಿ ಚಿಕ್ಕ ಬಾಲಕ ಪ್ರಹ್ಲಾದರಾಜರು ನರಸಿಂಹದೇವರ ಹತ್ತಿರದಲ್ಲಿ ಇದ್ದರೂ ಕೂಡ ಅವರಿಗೆ ಭಯ ಆಗ್ತಾ ಇದ್ದಿದ್ದಿಲ್ಲ. ಯಾಕೆಂದ್ರೆ ದೇವರು ಸಜ್ಜನರಿಗೆ ಮಾತ್ರ ಭಯವನ್ನ ಪಡಿಸ್ತಾ ಇದ್ದಿದ್ದಿಲ್ಲ. ಆ ರೂಪ ಸಜ್ಜನರಿಗೆ ಭಯವಾಗ್ತಾ ಇದ್ದಿದ್ದಿಲ್ಲ, ಕೇವಲ ದುಷ್ಟ ಜನರಿಗೆ ಮಾತ್ರ ಭಯವಾಗುವಂತಹ ಒಂದು ರೂಪ. ಅಂತಹ ಒಂದು ಭಯಂಕರವಾದಂತಹ ಒಂದು ರೂಪ. ಇನ್ನು ಉಪಹತ್ನುಂ ಅಂತ ಇದೆ. ಮತ್ತೆ ಹೇಗಿದೆ ಅಂದ್ರೆ ಉಪಹತ್ನುಂ ಅಂದ್ರೆ ಸರ್ವ ಸಂಹಾರಕಂ, ಎಲ್ಲರನ್ನ ಅಂದ್ರೆ ಎಲ್ಲ ದುಷ್ಟರನ್ನ ಅಂತ ಅರ್ಥ. ಅಥವಾ ಸಜ್ಜನರನ್ನು ಕೂಡ ಅವರ ಆಯುಷ್ಯ ಮುಗಿತು ಅಂದ್ರೆ ಅವರ ಸಂಹಾರವನ್ನು ಭಗವಂತನೇ ಮಾಡುವ. ಹೀಗಾಗಿ ಪ್ರಳಯ ಕಾಲದಲ್ಲಿ ಪ್ರತಿಯೊಬ್ಬರನ್ನು ಕೂಡ ತನ್ನ ಉದರದಲ್ಲಿ ತಾನು ಹಾಕಿಕೊಳ್ತಾನೆ. ಹೀಗಾಗಿ ಉಪಹತ್ತುಂ ಎಂಬುದಕ್ಕೆ ಸರ್ವ ಸಂಹಾರಕಂ ಅಂತ ಅರ್ಥ, ಎಲ್ಲರನ್ನೂ ಕೂಡ ಸಂಹಾರ ಮಾಡುವವ ಅಂತ ಅರ್ಥ. ಉಗ್ರಂ ಅಂದ್ರೆ ನೃಸಿಂಹಂ ಎಂಬುದಾಗಿ, ಉಗ್ರಂ ಎಂಬುದಕ್ಕೆ ಉಗ್ರಂ ಅಂದ್ರೆ ಉಗ್ರ ರೂಪವಾದಂತಹ ಅದು ನರಸಿಂಹ ರೂಪ. ಹೀಗಾಗಿ ನೃಸಿಂಹಂ, ಆ ನೃಸಿಂಹ ಶಬ್ದ ಇಲ್ಲ, ಹೀಗಾಗಿ ನೃಸಿಂಹಂ, ಆ ನೃಸಿಂಹನನ್ನ ಸ್ತೋತ್ರ ಮಾಡು ಅಂತ ಇಲ್ಲಿ ಭಗವಂತ ರುದ್ರದೇವರಿಗೆ ಹೇಳಿದ ಅಂತ ವೇದ ಹೇಳ್ತಾ ಇದೆ. ಹೀಗಾಗಿ ಇಲ್ಲಿ ಇದರಿಂದ ಏನ್ ತಿಳಿಸಿಕೊಟ್ಟಂಗೆ ಆಯ್ತು, ಈ ಒಂದು ವೇದ ಮಂತ್ರವನ್ನ ಶ್ರೀಮದಾಚಾರ್ಯರು ಯಾಕೆ ಇಲ್ಲಿ ಉದಾಹರಣೆ ಮಾಡ್ತಾ ಇದ್ದದ್ದು ಎಂಬುದಕ್ಕೆ ಟಿಪ್ಪಣಿಕಾರ ಬರೀತಾರೆ. ಅತ್ರ ರುದ್ರಸ್ತುತ್ಯತ್ವ ಕಥನ ರುದ್ರೋತ್ತಮತ್ವ ಉತ್ತಮ ಭವತಿ. ರುದ್ರವರಿಗೆ ಹೇಳ್ತಾ ಇದ್ದದ್ದು ಭಗವಂತ ಇಂತಹ ಒಂದು ರೂಪವನ್ನ, ನರಸಿಂಹ ರೂಪವನ್ನ ಸ್ತೋತ್ರ ಮಾಡು ಅಂತ ಹೇಳ್ತಾ ಇದ್ದುದರಿಂದಾಗಿ, ರುದ್ರಸ್ತುತ್ಯತ್ವ ಕಥನ, ರುದ್ರದೇವರಿಗೆ ಸ್ತುತಿ ಮಾಡು ಅಂತ ಹೇಳ್ತಾ ಇದ್ದುದರಿಂದಾಗಿ ರುದ್ರದೇವರಿಗಿಂತಲೂ ಕೂಡ ಭಗವಂತ ಉತ್ತಮ ಎಂಬುದು ಈ ವೇದಮಂತ್ರದಿಂದ ನಮಗೆ ತಿಳಿದು ಬರ್ತದೆ. ಅದಕ್ಕಾಗಿ ಈ ಒಂದು ಭಗವತ್ ಸರ್ವೋತ್ತಮತ್ವ ವಿಷಯದೊಳಗೆ ಸ್ತುಹಿಶ್ರುತಂ ಗರ್ತಸದಂ ಯುವಾನಂ ಮೃಗಂ ನ ಭೀಮಂ ಉಪಹತ್ನು ಮುಗ್ರಂ ಎಂಬುವಂತಹ ಈ ವೇದವು ಕೂಡ ಪ್ರಮಾಣವಾಗ್ತದೆ ಎಂಬುದನ್ನ ಶ್ರೀಮದಾಚಾರ್ಯರು ಇಲ್ಲಿ ಉದಾಹರಣೆ ಮಾಡಿದ್ದು. ಇನ್ನು ಅದೇ ರೀತಿಯಾಗಿ ಇನ್ನೊಂದು ವೇದ ಮಂತ್ರ, ಅದು ಅಮೃಣಿ ಸೂಕ್ತದ ವೇದ ಮಂತ್ರ. ಯಂ ಕಾಮಯೇ ತಂ ತಮುಗ್ಗಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಎಂಬುದಾಗಿ ಅಮೃಣಿ ಸೂಕ್ತದಲ್ಲಿ ಲಕ್ಷ್ಮೀದೇವಿ ತಾನು ಹೇಳ್ತಾ ಇದ್ದದ್ದು. ತನ್ನ ಸಾಮರ್ಥ್ಯ ಎಷ್ಟು ಅಂತ ತಾನು ಹೇಳಿ ಕೊನೆ ಮಂತ್ರದಲ್ಲಿ ಈ ಎಲ್ಲ ಸಾಮರ್ಥ್ಯವೂ ಕೂಡ ಭಗವಂತನ ಸಾಮರ್ಥ್ಯದ ಮುಂದೆ ಏನೂ ಅಲ್ಲ ಅಂತ ಹೇಳ್ತಾ ಇದ್ದದ್ದು. ಲಕ್ಷ್ಮೀದೇವಿಗೆ ತನ್ನ ಸಾಮರ್ಥ್ಯವನ್ನ ಹೇಳಿಕೊಳ್ಳುವಂತಹದ್ದು ಉದ್ದೇಶ ಅಲ್ಲ ಈ ಸೂಕ್ತದಲ್ಲಿ. ಕೊನೆಯ ಮಂತ್ರವನ್ನು ನೋಡಿದಾಗ ಅರ್ಥವಾಗ್ತದೆ. ತನ್ನ ಎಲ್ಲ ಸಾಮರ್ಥ್ಯವನ್ನ ಹೇಳಿ ಇಂತಹ ಸಾಮರ್ಥ್ಯ ಇದ್ದರೂ ಕೂಡ
ಎಲ್ಲ ಸಾಮರ್ಥ್ಯವೂ ಕೂಡ ಭಗವಂತನ ಅಧೀನ. ಭಗವಂತನ ಒಂದು ಆಜ್ಞೆ ಇಲ್ಲದೆ, ಭಗವಂತನ ಇಚ್ಛೆ ಇಲ್ಲದೆ ನನ್ನ ಕೈಲೂ ಏನೂ ಮಾಡ್ಲಿಕ್ಕಾಗೋದಿಲ್ಲ ಅಂತ ಭಗವಂತನ ಮಹಿಮೆಯನ್ನೇ ಕೊಂಡಾಡ್ತಾ ಇದ್ದದ್ದು ಇಲ್ಲಿಯೂ ಕೂಡ. ಹೆಚ್ಚಿನದಾಗಿ ಮೊದಲಿಗೆ ಲಕ್ಷ್ಮೀದೇವಿ ತನ್ನ ಮಹಿಮೆಯನ್ನ ಹೇಳಿಕೊಂಡಿದ್ದಕ್ಕೆ ಇದಕ್ಕೆ ಅಮೃಣಿ ಸೂಕ್ತ ಅಂತ ಇದಕ್ಕೆ ಹೆಸರನ್ನ ಇಟ್ಟಿದ್ದು. ಮತ್ತು ಲಕ್ಷ್ಮೀದೇವಿ ಹೇಳಿದ್ದರಿಂದಾಗಿ, ಲಕ್ಷ್ಮೀದೇವಿಯ ಮಾತುಗಳಿದ್ದರಿಂದಾಗಿ ಇದನ್ನ ಅಮೃಣಿ ಸೂಕ್ತ ಅಂತ ಕರೆದದ್ದು. ಹೀಗಾಗಿ ಇಲ್ಲಿ ಈ ಒಂದು ಅಮೃಣಿ ಸೂಕ್ತದಿಂದಲೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವ ಸಿದ್ಧವಾಗ್ತದೆ. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ಲಕ್ಷ್ಮೀದೇವಿ ಹೇಳ್ತಾ ಇದ್ದದ್ದು. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ನಾನು ಅಹಂ ಅಂತ ಶಬ್ದ ಇದೆ, ಅಹಂ ರುದ್ರೇ ಅಂತೆ ಸೂಕ್ತ ಶುರು ಆಗ್ತದೆ. ಹೀಗಾಗಿ ಅಹಂ ಅಂದ್ರೆ ನಾನು ಅಂತ ಅರ್ಥ. ಅದು ಲಕ್ಷ್ಮೀದೇವಿ. ನಾನು, ಲಕ್ಷ್ಮೀದೇವಿ ಹೇಳ್ತಾ ಇದ್ದಾಳೆ, ನಾನು ಏನು ಅಂದ್ರೆ ಯಂ ಕಾಮಯೇ, ಯಾರನ್ನ ಉಗ್ರಂ ಕಾಮಯೇ, ನೋಡ್ರಿ ಟಿಪ್ಪಣಿಯಲ್ಲಿ ಬರೀತಾರೆ, ಯಂ ಉಗ್ರಂ ರುದ್ರಂ ಕರ್ತುಂ ಕಾಮಯೇ, ಯಾರನ್ನ ರುದ್ರನನ್ನ ಮಾಡಬೇಕು ಅಂತ ಇಚ್ಛೆ ಮಾಡ್ತೇನೋ, ಅಂದ್ರೆ ಲಕ್ಷ್ಮೀದೇವಿನೇ ರುದ್ರದೇವರ ರುದ್ರ ಪದವಿಯನ್ನ ಹೊಂದಬೇಕು ಅಂತಂದ್ರೆ ಲಕ್ಷ್ಮೀದೇವಿ ಆ ರೀತಿಯಾಗಿ ಇಚ್ಛೆ ಮಾಡಿದರೆ ಆಗ್ತದೆ. ಅಂದ್ರೆ ಆ ರುದ್ರ ಪದವಿಯಲ್ಲಿ ಕೂಡಬೇಕಾದ್ರೂ ಕೂಡ ಲಕ್ಷ್ಮೀದೇವಿಯ ಒಂದು ವಿಶೇಷ ಅನುಗ್ರಹ ಬೇಕು ಅಂತ ಅರ್ಥ. ಲಕ್ಷ್ಮೀದೇವಿ ಇಚ್ಛೆ ಮಾಡದೆ ಹೋದರೆ ರುದ್ರದೇವರನ್ನು ಕೂಡ ಲಕ್ಷ್ಮೀದೇವಿ ರುದ್ರ ಪದವಿಯಲ್ಲಿ ಕೂಡಿಸೋದಿಲ್ಲ. ಇದು ಹೇಳ್ತಾ ಇದ್ದದ್ದು. ಯಂ ಕಾಮಯೇ ತಂ ತಮುಗ್ರಂ ಕೃಣೋಮಿ, ಯಾರನ್ನ ರುದ್ರನನ್ನಾಗಿ ಮಾಡಬೇಕು ಅಂತ ಕಾಮನೆ ಮಾಡ್ತೇನೋ ಅವರನ್ನು ರುದ್ರನನ್ನಾಗಿ ಮಾಡ್ತೇನೆ. ಲಕ್ಷ್ಮೀದೇವಿ ಹೇಳಿದ ಮಾತು. ಯಂ ಕಾಮಯೇ ಅಂದ್ರೆ ಯಂ ಉಗ್ರಂ ರುದ್ರಂ ಕರ್ತುಂ ಕಾಮಯೇ, ಯಾರನ್ನ ರುದ್ರನನ್ನ ಮಾಡ್ಲಿಕ್ಕೆ ಕಾಮನೆ ಮಾಡ್ತೇನೋ ತಂ ತಮ್ ಉಗ್ರಂ ಕೃಣೋಮಿ, ಅಂದ್ರೆ ಕೃಣೋಮಿ ಎಂಬುದಕ್ಕೆ ಕರೋಮಿ ಅಂತ ಅರ್ಥ. ಇದು ಕೃಣೋಮಿ ಎಂಬುದು ಇದು ವೈದಿಕ ಪ್ರಯೋಗ. ನಾವು ಬಳಸುವಂತಹ ಪ್ರಯೋಗ ಅಂದ್ರೆ ಮಾಡುತ್ತೇನೆ ಅನ್ಲಿಕ್ಕೆ ಕರೋಮಿ ಅಂತ ಈಗಿನ ಪಾಣಿನಿಯ ವ್ಯಾಕರಣ. ವೈದಿಕ ಪ್ರಯೋಗ ಅದು ಕೃಣೋಮಿ ಎಂಬುದಾಗಿ. ಯಂ ಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ, ಯಾರನ್ನ ನಾನು ರುದ್ರನನ್ನ ಮಾಡಬೇಕು ಅಂತ ಕಾಮನೆ ಮಾಡ್ತೇನೋ ಅವರನ್ನ ರುದ್ರನನ್ನ ಮಾಡ್ತೇನೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದದ್ದು. ಏವಂ, ಅದೇ ರೀತಿಯಾಗಿ ತಂ ಬ್ರಹ್ಮಾಣಂ ಅಂತ ಇದೆ ಮುಂದೆ ಮಂತ್ರ. ತಂ ಬ್ರಹ್ಮಾಣಂ ಎಂಬುದಕ್ಕೆ ಮತ್ ಹಿಂದಿನ ಹಚ್ಕೋಬೇಕು. ಯಂ ಬ್ರಹ್ಮಾಣಂ ಕಾಮಯೇ ತಂ ಬ್ರಹ್ಮಾಣಂ ಕೃಣೋಮಿ ಅಂತ ಇಟ್ಕೊಳ್ಬೇಕು. ಮತ್ತೆ ಯಾರನ್ನ ನಾನು ಬ್ರಹ್ಮನನ್ನಾಗಿ ಮಾಡಬೇಕು ಅಂತ ಇಚ್ಛೆ ಮಾಡ್ತೇನೋ ಅವರನ್ನು ಮಾತ್ರ ಬ್ರಹ್ಮನನ್ನಾಗಿ ಮಾಡ್ತೇನೆ, ಅಂದ್ರೆ ಬ್ರಹ್ಮ ಪದವಿಯಲ್ಲಿ ಕೂಡಿಸ್ತೇನೆ, ಅವರನ್ನು ಬ್ರಹ್ಮನನ್ನಾಗಿ ಮಾಡ್ತೇನೆ. ಅದೇ ರೀತಿಯಾಗಿ ತಂ ಋಷಿಂ, ಅದೇ ರೀತಿಯಾಗಿ ಯಾರನ್ನ ಋಷಿಯನ್ನಾಗಿ ಮಾಡಬೇಕು ಅಂತ ಇಚ್ಛೆ ಮಾಡ್ತೇನೋ ಅವರನ್ನ ಋಷಿಯನ್ನಾಗಿ ಮಾಡ್ತೇನೆ. ತಂ ಸುಮೇಧಾಂ, ಅದೇ ರೀತಿಯಾಗಿ ಮತ್ತೊಂದು ಕೊನೆಗೆ ಒಬ್ಬ ವ್ಯಕ್ತಿಯನ್ನು ಶ್ರೇಷ್ಠವಾದಂತಹ ವ್ಯಕ್ತಿಯನ್ನಾಗಿ, ಭಾರಿ ಮೇಧಾಶಕ್ತಿ ಇರ್ತಕ್ಕಂಥವನನ್ನಾಗಿ ಮಾಡಬೇಕು ಅಂತ ಇಚ್ಛೆ ಮಾಡ್ತೇನೋ ಅವನನ್ನ ಹಾಗೆ ಮಾಡ್ತೇನೆ ಅಂತ ಲಕ್ಷ್ಮೀದೇವಿ ಹೇಳ್ತಾ ಇದ್ದದ್ದಿಲ್ಲಿ. ಅಂದ್ರೆ ಯಾರನ್ನ ನೋಡಿ ರುದ್ರದೇವ, ಬ್ರಹ್ಮದೇವರು, ರುದ್ರದೇವರು ಎಲ್ಲರನ್ನೂ ಕೂಡ ಆ ಸ್ಥಾನದಲ್ಲಿ ಪದವಿಯಲ್ಲಿ ಅವರನ್ನ ಕೂಡಿಸ್ಬೇಕು ಅಂದ್ರೆ ನಾನು ಇಚ್ಛೆ ಮಾಡಿದರೆ ಅವರು ಆ ಸ್ಥಾನದಲ್ಲಿ ಕೂಡ್ಲಿಕ್ಕೆ ಆಗ್ತದೆ ಅಂತ ಲಕ್ಷ್ಮೀದೇವಿ ಇಲ್ಲಿ ಹೇಳಿದ್ದು. ಅಂದ್ರೆ ಬ್ರಹ್ಮದೇವರನ್ನ ಹಿಡಿದುಕೊಂಡು ಎಲ್ಲರನ್ನೂ ಕೂಡ ಮಾಡಬೇಕಂದ್ರೆ ಅದು ಲಕ್ಷ್ಮೀದೇವಿಯ ಒಂದು ಶಕ್ತಿಯಿಂದ ಆಗೋದು. ಲಕ್ಷ್ಮೀದೇವಿ ಎಲ್ಲರೂ ಲಕ್ಷ್ಮೀದೇವಿ ಅಧೀನ ಅಂತ ಅಲ್ಲಿ ಹೇಳಿದ್ದು. ಈ ಲಕ್ಷ್ಮೀದೇವಿ ಭಗವಂತನ ಅಧೀನ ಅಂತ ಕೊನೆಯ ಮಂತ್ರದಲ್ಲಿ ಹೇಳ್ತಾ ಇದ್ದದ್ದು. ಹೀಗಾಗಿ ಅತ್ರ ಬ್ರಹ್ಮಾದೀನಾಂ ಹರ್ಯಧೀನ ಲಕ್ಷ್ಮ್ಯಧೀನತ್ವ ಕಥನಾತ್ ಸರ್ವಸ್ಯ ಹರ್ಯಧೀನತ್ವ ಮುಕ್ತಂ ಭವತಿ. ಏನೋ ಬ್ರಹ್ಮದೇವರನ್ನ ಹಿಡಿದುಕೊಂಡು ಬ್ರಹ್ಮಾದಿ ಎಲ್ಲ ದೇವತೆಗಳು ಕೂಡ ಲಕ್ಷ್ಮಿಯ ಅಧೀನ ಅಂತ ಇಲ್ಲಿ ಮಂತ್ರದಿಂದ ನಮಗೆ ತಿಳಿದು ಬರ್ತಾ ಇದೆ. ಅಂದ ಮೇಲೆ ಇಂತಹ ಎಲ್ಲ ಬ್ರಹ್ಮದೇವರು, ರುದ್ರದೇವರು ಮೊದಲಾದ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಲಕ್ಷ್ಮೀದೇವಿ ಅಧೀನ ಅಂತಂದ ಮೇಲೆ ಇಂತಹ ಲಕ್ಷ್ಮೀದೇವಿ ಭಗವಂತನ ಅಧೀನ ಅಂತ ಹೇಳಿಕೊಳ್ತಾ ಇದ್ದಾಳೆ. ಲಕ್ಷ್ಮೀದೇವಿ ಭಗವಂತನ ಅಧೀನ ಅಂತಂದ ಮೇಲೆ ಹರ್ಯಧೀನ ಲಕ್ಷ್ಮೀಧೀನತ್ವ ಕಥನಾತ್ ಸರ್ವಸ್ಯ ಹರ್ಯಧೀನತ್ವ ಮುಕ್ತಂ ಭವತಿ. ಲಕ್ಷ್ಮೀದೇವಿನೇ ಭಗವಂತನ ಅಧೀನ ಅಂತಂದ ಮೇಲೆ ಲಕ್ಷ್ಮೀದೇವಿಗೆ ಅಧೀನರಾದಂತಹ ಎಲ್ಲ ಬ್ರಹ್ಮಾದಿ ಎಲ್ಲ ದೇವತೆಗಳು ಎಲ್ಲ ಜೀವರು ಕೂಡ ಭಗವಂತನ ಅಧೀನರು ಅಂತ ಅದು ಸಿದ್ಧವೇ. ಅದು ಅಂದ ಮೇಲೆ ಬ್ರಹ್ಮಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಲಕ್ಷ್ಮೀದೇವಿ ಉತ್ತಮಳು ಅಂತಂದ ಮೇಲೆ ಲಕ್ಷ್ಮೀದೇವಿಗೆ ಉತ್ತಮಳಾದಂತಹ ಭಗವಂತ
ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಉತ್ತಮ ಅಂತ ಹೇಳೋದೇನಿದೆ, ಉತ್ತಮನೇ ಅಂತ ಸಿದ್ಧವಾಗ್ತದೆ. ಅದಕ್ಕಾಗಿ ಈ ಒಂದು ಮಂತ್ರವು ಕೂಡ ಎಂ ಕಾಮಯೇ ತಂ ತಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ ಸುಮೇಧಾಂ ಎಂಬುವಂತಹ ಈ ಮಂತ್ರದಿಂದಲೂ ಕೂಡ ಭಗವತ್ ಸರ್ವೋತ್ತಮತ್ವ ಸಿದ್ಧವಾಗ್ತದೆ. ಇಲ್ಲಿಯೂ ಕೂಡ ಉಲ್ಲೇಖವನ್ನ ವೇದದಲ್ಲಿ ಮಾಡಿದ್ದಾರೆ. ಅದಕ್ಕಾಗಿ ಇದೇ ಒಂದು ಯಥಾರ್ಥ, ಇದನ್ನೇ ತಿಳಿದುಕೊಳ್ಳಬೇಕು ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಮಂತ್ರವನ್ನ ಉದಾಹರಣೆ ಮಾಡ್ತಾರೆ. 63ನೆಯ ಶ್ಲೋಕ, ಅದು ವೇದ ಮಂತ್ರನೇ ಅದು ಕೂಡ. ಏಕೋ ನಾರಾಯಣ ಆಸೀತ್, ಏಕೋ ನಾರಾಯಣಾಸೀತ್ ನ ಬ್ರಹ್ಮಾ ನ ಚ ಶಂಕರಃ, ನ ಬ್ರಹ್ಮಾ ನ ಚ ಶಂಕರಃ, ವಾಸುದೇವೋ ವಾ ಇದಮಗ್ರ ಆಸೀತ್, ವಾಸುದೇವೋ ವಾ ಇದಮಗ್ರಾಸೀತ್, ನ ಬ್ರಹ್ಮಾ ನ ಚ ಶಂಕರಃ, ನ ಬ್ರಹ್ಮಾ ನ ಚ ಶಂಕರಃ. ಏಕೋ ನಾರಾಯಣ ಆಸೀನ್ ನ ಬ್ರಹ್ಮಾ ನ ಚ ಶಂಕರಃ, ವಾಸುದೇವೋ ವಾ ಇದಮಗ್ರ ಆಸೀನ್ ನ ಬ್ರಹ್ಮಾ ನ ಚ ಶಂಕರಃ ಎಂಬುದಾಗಿ ವೇದಮಂತ್ರ 63ನೇ ಶ್ಲೋಕ. ಪದಚ್ಛೇದ ಏಕಃ ನಾರಾಯಣಃ ಆಸೀತ್ ನ ಬ್ರಹ್ಮಾ ನ ಚ ಶಂಕರಃ, ವಾಸುದೇವಃ ವಾ ಇದಂ ಅಗ್ರೆ, ಅಗ್ರ ಅಂತಿದೆ ಬಿಡಿಸಿದಾಗ ಅಗ್ರೆ, ಆಸೀತ್ ನ ಬ್ರಹ್ಮಾ ನ ಚ ಶಂಕರಃ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದು ವೇದಮಂತ್ರ? ಏಕೋ ನಾರಾಯಣ ಆಸೀತ್, ಅಗ್ರೆ, ಅಗ್ರೆ ಎಂಬುದಕ್ಕೆ ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ಅಗ್ರೆ ಅಂತ ಶಬ್ದ ಇದೆ, ಅಗ್ರ ಅಂತಿದೆ, ಮುಂದಿನ 3ನೇ ಪಾದದಲ್ಲಿ ಇದೆ, ಅದನ್ನ ಇಲ್ಲಿ ಇಟ್ಕೊಳ್ಬೇಕು. ಏಕೋ ನಾರಾಯಣ ಆಸೀತ್, ಎಲ್ಲಿ ಒಬ್ನೇ ನಾರಾಯಣ ಇದ್ದ, ಎಲ್ಲಿ ಇದ್ದ ಅಂತಂದ್ರೆ ಅಗ್ರೆ ಅಂತ ಅರ್ಥ. ಅದಕ್ಕೆ ಪ್ರಳಯ ಕಾಲದಲ್ಲಿ, ಸೃಷ್ಟಿಯಾಗೋಕ್ಕಿಂತ ಮೊದಲಿಗೆ ಅಂತ ಅರ್ಥ. ನ ಬ್ರಹ್ಮ ನ ಚ ಶಂಕರಃ, ಬ್ರಹ್ಮದೇವರು ಇರಲಿಲ್ಲ, ರುದ್ರದೇವರು ಇರಲಿಲ್ಲ ಅಂತ ಒಂದು ವೇದ ಮಂತ್ರ. ನಾರಾಯಣ ಒಬ್ಬನೇ ಇದ್ದ ಪ್ರಳಯ ಕಾಲದಲ್ಲಿ, ಬ್ರಹ್ಮದೇವರು ಇರಲಿಲ್ಲ, ರುದ್ರದೇವರು ಇರಲಿಲ್ಲ ಅಂತ ತಿಳಿಸಿಕೊಡ್ತಾ ಇದೆ. ಅದೇ ರೀತಿಯಾಗಿ ಹರೇಹೇ ಪ್ರಳಯ ಕಾಲವರ್ತಿತ್ವಂ ಬ್ರಹ್ಮಾದೀನಾಂ ತತ್ಕಾಲೇ ಅಭಾವಶ್ಚ ಉಚ್ಯತೆ. ಹರಿ ಭಗವಂತನಿಗೆ ಪ್ರಳಯ ಕಾಲದಲ್ಲಿಯೂ ಕೂಡ ಒಂದು ಅಸ್ತಿತ್ವವನ್ನ ತಿಳಿಸಿಕೊಡ್ತಾ ಇದೆ. ಬ್ರಹ್ಮಾದಿ ದೇವತೆಗಳಿಗೆ ಅಸ್ತಿತ್ವವನ್ನು ತಿಳಿಸಿಕೊಡ್ತಾ ಇಲ್ಲ, ಅವರ ಅಭಾವವನ್ನ ತಿಳಿಸಿಕೊಡ್ತಾ ಇದೆ. ಬ್ರಹ್ಮಾದೀನಾಂ ತತ್ಕಾಲೇ ಅಭಾವಶ್ಚ ಉಚ್ಯತೆ. ಮುಂದಿನ ಮಂತ್ರವೂ ಕೂಡ ಅದೇ ರೀತಿಯಾದಂತಹ ಅರ್ಥವೇ. ವಾಸುದೇವೋವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ. ಮತ್ತೊಂದು ವೇದ ಮಂತ್ರ ವಾಸುದೇವ ಅಂತ ಶಬ್ದವನ್ನ ಆಡಿದ್ದು. ಹಾಗಾಗಿ ಅಗ್ರೆ ಇತ್ಯವ್ಯಯಂ ತೇನ ಸಪ್ತಮ್ಯಂತತಾಪಿ ಜ್ಞೇಯ. ಅಗ್ರೆ ಅಂತ ಇದ್ದದ್ದು ಇಲ್ಲಿ ಅವ್ಯಯ, ಅದು ಶಬ್ದ ಅಲ್ಲ ಅಂತ ಹೇಳಿ ಸಪ್ತಮಿ ಭಕ್ತಿ ಅಂತ ಇಟ್ಕೊಂಡು ಅಗ್ರೆ ಎಂಬುದಕ್ಕೆ ಪೂರ್ವದಲ್ಲಿ, ಪ್ರಳಯ ಕಾಲದಲ್ಲಿ ಅಥವಾ ಸೃಷ್ಟಿಯ ಆದಿಯಲ್ಲಿ ಅಂತ ಅರ್ಥ. ಹೀಗಾಗಿ ಇದಂ ರಮಾ ಬ್ರಹ್ಮಾದಿಕಂ ಅಪೇಕ್ಷ ಅಗ್ರೆ, ಅಗ್ರ್ಯಃ ಗುಣಶ್ರೇಷ್ಠಶ್ಚ ಆಸೀತ್. ಅಥವಾ ಮತ್ತೊಂದು ಅರ್ಥ ಅಂದ್ರೆ ರಮಾ ಬ್ರಹ್ಮಾದಿಗಳು ಅವರಿಗಿಂತಲೂ ಕೂಡ ಭಗವಂತ ಅಗ್ರೇ ಆಸೀತ್ ಅಂದ್ರೆ ಗುಣಗಳಲ್ಲಿ ಅಗ್ರ ಅಂತಂದ್ರೆ ಶ್ರೇಷ್ಠ ಅಂತ ಅರ್ಥ. ಅವರಿಗಿಂತಲೂ ಗುಣಗಳಲ್ಲಿ ಶ್ರೇಷ್ಠನಾಗಿ ಇದ್ದ ಅಂತ ಮತ್ತೊಂದು ರೀತಿಯಾಗಿ ಅರ್ಥ. ಇದಮಸ್ಯ ರಮಾದಿ ಜಗತಃ ಅಗ್ರೇ ಆದೌ ಆಸೀತ್ ಇತ್ಯವ. ಆಗ ಹೇಳಿದಂತೆ ಅಗ್ರೆ ಎಂಬುದಕ್ಕೆ ಆದೌ, ಪ್ರಳಯ ಕಾಲದ ಸಮಯದಲ್ಲಿ, ಪ್ರಳಯ ಕಾಲದಲ್ಲಿ ಅಂತ ಅರ್ಥ. ವಾಸುದೇವೋವ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ. ಆ ಪ್ರಳಯ ಕಾಲದಲ್ಲಿ ಯಾವ ಬ್ರಹ್ಮದೇವರು ಇರಲಿಲ್ಲ, ರುದ್ರದೇವರು ಇರಲಿಲ್ಲ ಅಂತ ಇನ್ನೊಂದು ವೇದಮಂತ್ರವು ಕೂಡ ಅದೇ ರೀತಿಯಾಗಿ ತಿಳಿಸಿಕೊಡ್ತಾ ಇದೆ. ಹೀಗಾಗಿ ಇದಂ ಸರ್ವಂ ಅಪೇಕ್ಷಾಸೌ ಕಾಲತೋ ಗುಣತಸ್ತಥ ಅಗ್ರ ಏವ ಸಮಸ್ತೇಶ ಇತಿ ವಚನಾತ್. ಮತ್ತೊಂದು ಟಿಪ್ಪಣಿಕಾರ ತಿಳಿಸ್ತಾರೆ. ಐತರೇಯ
ಭಾಷ್ಯದಲ್ಲಿ ಬಂದಂತಹದ್ದು ಇದಂ ಸರ್ವಂ ಅಪೇಕ್ಷಾಸೌ, ಎಲ್ಲ ಜಗತ್ತನ್ನು ಅಪೇಕ್ಷೆ ಮಾಡಿ ಭಗವಂತ ಕಾಲತಃ, ಕಾಲತಃ ಇರಬಹುದು, ಗುಣತಃ ಗುಣಗಳಿಂದ ಇರಬಹುದು, ಕಾಲದಿಂದ ಇರಬಹುದಾಗ್ಲಿ, ಎಲ್ಲ ರೀತಿಯಿಂದಲೂ ಕೂಡ ಭಗವಂತ ಅಗ್ರ್ಯಃ ಏವ ಸಮಸ್ತೇಶಃ, ಅಗ್ರನಾಗಿ ಶ್ರೇಷ್ಠನಾಗಿಯೇನೆ ಎಲ್ಲರಿಗೂ ಭಗವಂತ ಈಶನಾಗಿ ಇದ್ದದ್ದು ಅಂತ ಮತ್ತೊಂದು ವಚನವನ್ನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಟಿಪ್ಪಣಿಕಾರ ತಿಳಿಸಿಕೊಡ್ತಾರೆ. ಹೀಗಾಗಿ ಅಗ್ರ ಶಬ್ದ ಗುಣಾಧಿಕ್ಯವಾಚಿ ಇತಿ ಐತರೇಯ ಭಾಷ್ಯೋಕ್ತೇಶ್ಚ. ಅಗ್ರ ಶಬ್ದ ಎಂಬುದು ಯಾಕೆ ಈ ಒಂದು ಮಂತ್ರವನ್ನ ಉದಾಹರಣೆ ಮಾಡಿದರು ಅಂದ್ರೆ, ಅಗ್ರ ಶಬ್ದಕ್ಕೆ ಮೊದಲಿಗೆ ಗುಣಶ್ರೇಷ್ಠ ಅಂತ ಅರ್ಥವನ್ನ ಮಾಡಿದ್ರು. ಇದಕ್ಕೆ ಏನೋ ಒಂದು ಪ್ರಮಾಣ ಅಂತನ್ಲಿಕ್ಕೆ ಐತರೇಯ ಭಾಷ್ಯದ್ದೇ ಒಂದು ಪ್ರಮಾಣವನ್ನ ಟಿಪ್ಪಣಿಕಾರರು ಕೊಟ್ಟು, ಅಗ್ರೇ ಶಬ್ದಕ್ಕೆ, ಅಗ್ರೇ ಎಂಬುದಕ್ಕೆ ಅಗ್ರ್ಯಃ ಅಂತೂ ಅರ್ಥ ಅಂದ್ರೆ ಶ್ರೇಷ್ಠ ಅಂತೂ ಅರ್ಥ, ಆದವು ಮೊದಲಿಗೆ ಅಂತೂ ಅರ್ಥ ಎಂಬುದಕ್ಕಾಗಿ ಐತರೇಯ ಭಾಷ್ಯದ ಒಂದು ವಿಚಾರವನ್ನ ಕೊಟ್ಟದ್ದು. ಹೀಗಾಗಿ ಅತ್ರ ಗುಣಕಾಲಾಧಿಕ್ಯಂ ಉಕ್ತಂ ಭವತಿ. ಹೀಗಾಗಿ ಈ ಒಂದು ಮಂತ್ರದಿಂದ ಭಗವಂತನಿಗೆ ಏನ್ ತಿಳಿಸಿಕೊಟ್ಟಂಗೆ ಆಗ್ತದೆ ಅಂತಂದ್ರೆ, ಭಗವಂತ ಗುಣತಃನೂ ಎಲ್ಲರಿಗಿಂತಲೂ ಶ್ರೇಷ್ಠ. ಅಗ್ರೇ ಅಂತಂಬುದಕ್ಕೆ ಅಗ್ರ್ಯಃ ಅಂತ ವೇದಮಂತ್ರ ಹೇಳ್ತಾ ಇದ್ದರಿಂದಾಗಿ ಗುಣಶ್ರೇಷ್ಠ, ರಮಾ ಬ್ರಹ್ಮಾದಿ ದೇವತೆಗಳಿಗಿಂತಲೂ ಕೂಡ ಗುಣಗಳಿಂದ ಶ್ರೇಷ್ಠ, ಉತ್ತಮ ಅಂತ ತಿಳಿಸಿಕೊಡ್ತಾ ಇದೆ. ಇದು ಒಂದು. ಮತ್ತೊಂದು, ಅಗ್ರೇ ಎಂಬುದಕ್ಕೆ ಕಾಲತಃ ಇಟ್ಕೊಂಡಾಗ ಮೊದಲಿಗೆ ಇದ್ದ ಆಗಲೂ ಕೂಡ ಎಲ್ಲರಿಗಿಂತಲೂ ಕೂಡ ಭಗವಂತ ಅಧಿಕ, ಉತ್ತಮ ಅಂತೆ ಅರ್ಥ ಆಗ್ತದೆ. ಯಾಕೆ ಯಾರಿಗೂ ಆ ಪ್ರಸಂಗದಲ್ಲಿ ಇರ್ಲಿಕ್ಕೆ ಆಗದೇ ಇದ್ದಂತಹ ಒಂದು ಪ್ರಸಂಗ ಇದ್ದಾಗ ನಾರಾಯಣ ವಾಸುದೇವ ಭಗವಂತ ಒಬ್ಬನೇ ಇದ್ದ ಅಂತಂದ್ರೆ ಇವರೆಲ್ಲರಿಗಿಂತಲೂ ಕೂಡ ಭಗವಂತ ಅಧಿಕ, ಉತ್ತಮ ಅಂತೆ ಸ್ಪಷ್ಟವಾಗ್ತದೆ. ಹೀಗಾಗಿ ಅತ್ರ ಗುಣಕಾಲಾಧಿಕ್ಯಂ ಉಕ್ತಂ ಭವತಿ. ಈ ಒಂದು ಮಂತ್ರದಿಂದಾಗಿ ಗುಣ ಮತ್ತು ಕಾಲಗಳಿಂದ ಭಗವಂತನಿಗೆ ಆಧಿಕ್ಯವನ್ನ ಎಲ್ಲ ದೇವತೆಗಳಿಗಿಂತಲೂ ಕೂಡ, ರಮಾದಿ ಎಲ್ಲ ದೇವತೆಗಳಿಗಿಂತಲೂ ಕೂಡ ಆಧಿಕ್ಯವನ್ನ ಹೇಳಿದಂತೆ ಆಗ್ತದೆ. ಹೀಗಾಗಿ ಈ ರೀತಿಯಾಗಿ ವೇದ ಮಂತ್ರಗಳಲ್ಲಿಯೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವವನ್ನೇ ಹೇಳ್ತಾ ಇದ್ದುದರಿಂದಾಗಿ ಪ್ರಮಾಣಾಂತರದಿಂದಲೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವವು ಸಿದ್ಧವಾಗ್ತದೆ ಎಂಬುದನ್ನ ತಿಳಿಸಿ, ಮತ್ತೊಂದು ವೇದ ಮಂತ್ರವನ್ನ ಕೊಟ್ಟು ಅದರಿಂದಲೂ ಕೂಡ ಭಗವಂತನಿಗೆ ಸರ್ವೋತ್ತಮತ್ವ ಸಿದ್ಧವಾಗ್ತದೆ ಎಂಬುದನ್ನ ತಿಳಿಸ್ತಾ ಇದ್ದಾರೆ. 64ನೆಯ ಶ್ಲೋಕ, ಅದು ವೇದ ಮಂತ್ರ. ಯದಾ ಪಶ್ಯತೆ ರುಕ್ಮವರ್ಣಂ, ಯದಾ ಪಶ್ಯತೆ ರುಗ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ, ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ, ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ, ನಿರಂಜನ ಪರಮಂ ಸಾಮ್ಯಮುಪೈತಿ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಮೀಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ ಎಂಬುದಾಗಿ 64ನೇ ಶ್ಲೋಕ ವೇದ ಮಂತ್ರ. ಪದಚ್ಛೇದ. ಯದಾ ಪಶ್ಯತೆ ರುಕ್ಮವರ್ಣಂ ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿಂ ತದಾ ವಿದ್ವಾನ್ ಪುಣ್ಯಪಾಪೇ ವಿಧೂಯ ನಿರಂಜನಃ ಪರಮಂ ಸಾಮ್ಯಂ ಉಪೈತಿ, ಸಾಮ್ಯಂ ಉಪೈತಿ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದೆ ವೇದ ಮಂತ್ರ? ಪಶ್ಯಃ ಅಂತ ಇದೆ ನೋಡಿ, ಯದಾ ಪಶ್ಯಃ ಅಂತ ಇದೆ. ಪಶ್ಯಃ ಎಂಬುದಕ್ಕೆ ಜೀವ ಅಂತ ಅರ್ಥ. ಯಾಕೆ? ಪಶ್ಯತಿ ಇತಿ ಪಶ್ಯೋ ಜೀವಃ, ನೋಡ್ತಾನೆ, ಜೀವ ನೋಡ್ತಾನೆ. ಪಶ್ಯತಿ ಎಂಬುದಕ್ಕೆ ನೋಡ್ತಾನೆ, ತಿಳಿದುಕೊಳ್ತಾನೆ ಅಂತ ಅರ್ಥ. ಅದಕ್ಕಾಗಿ ಜೀವ, ಪಶ್ಯ ಎಂಬುದಕ್ಕೆ ಜೀವ ಅಂತ ಅರ್ಥ. ಯಾರು ಪಶ್ಯ ಅಂದ್ರೆ ನೋಡ್ಲಿಕ್ಕೆ ಯಾರಿಗೆ ಆಗ್ತದೋ ಅವನು ಜೀವ ಅಂತ. ಕಲ್ಲಿಗೆ ಮಣ್ಣಿಗೆ ನೋಡ್ಲಿಕ್ಕೆ ಆಗೋದಿಲ್ಲ, ನಾವು ಅದನ್ನ ನೋಡ್ಬಹುದು, ಅದು ಮತ್ತೊಂದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಅದನ್ನ ಪಶ್ಯ ಅಂತ ಕರ್ಲಿಕ್ಕೆ ಆಗಲ್ಲ. ಅದಕ್ಕೆ ಪಶ್ಯತಿ ಎಂಬುವಂತಹದ್ದು ಕೊಡೋದಿಲ್ಲ. ಪಶ್ಯತಿ ನೋಡುತ್ತಾನೆ, ಅದು ಯಾರು ಅಂದ್ರೆ ಜೀವ ಅಂತ ಅರ್ಥ. ಹೀಗಾಗಿ ಪಶ್ಯ ಅಂದ್ರೆ ಜೀವ. ಆ ಜೀವ ಪಶ್ಯತೆ ನೋಡ್ತಾನೆ.
ಮಂತ್ರದಲ್ಲಿದೆ. ಪಶ್ಯ ಅಂತ ಯಾಕೆ ಜೀವ ಅಂತ ಅದಕ್ಕೆ ಟಿಪ್ಪಣಿಕಾರರು ಉತ್ತರವನ್ನು ಕೊಟ್ಟಿದ್ದು. ಪಶ್ಯತಿ ಇತಿ ಪಶ್ಯ ಅಂತ ಸಮಾಸವನ್ನ ಮಾಡಿ ತಿಳಿಸಿಕೊಟ್ಟದ್ದು. ಆ ಜೀವ ಏನಿದ್ದಾನಲ್ಲ ಅವನು ಪಶ್ಯತೆ ನೋಡ್ತಾನೆ ಅಂತ ಅರ್ಥ. ಏನ್ ನೋಡ್ತಾನೆ? ರುಕ್ಮವರ್ಣಂ, ಭಗವಂತನನ್ನು ನೋಡ್ತಾನೆ. ಭಗವಂತ ಹೇಗಿದ್ದಾನೆ ಅಂತಂದ್ರೆ ರುಕ್ಮವರ್ಣಂ, ಸುವರ್ಣವರ್ಣಂ, ಬಂಗಾರದ ವರ್ಣ ಇರ್ತಕ್ಕಂಥವನು ಭಗವಂತ. ರುಕ್ಮವರ್ಣಂ ಸರ್ವಸ್ಯ ಕರ್ತಾರಂ, ಎಲ್ಲರಿಗೂ ಕೂಡ ಕರ್ತಾರಂ ಎಂಬುದಕ್ಕೆ ಸರ್ವಸ್ಯ ಕರ್ತಾರಂ ಅಂತ ಅರ್ಥ. ಎಲ್ಲರಿಗೂ ಕೂಡ ಎಲ್ಲದಕ್ಕೂ ಕರ್ತೃವಾದಂಥವನು ಭಗವಂತ. ಜಗತ್ತಿನ ಸೃಷ್ಟಿಕರ್ತಾನೆ ಭಗವಂತ. ಹೀಗಾಗಿ ಸರ್ವಸ್ಯ ಕರ್ತಾರಂ ಅಂತ ಕರ್ತೃವಾದಂತಹವನು. ಮತ್ತು ಈಶಂ ಅಂದ್ರೆ ಎಲ್ಲರಿಗೂ ಒಡೆಯ ಭಗವಂತ, ಎಲ್ಲರಿಗೂ ಒಡೆಯನಾದಂತಹ. ಪುರುಷಂ ಪೂರ್ಣ ಷಡ್ಗುಣಂ, ಎಲ್ಲ ಷಡ್ಗುಣಗಳಿಂದ ಕೂಡಿದವನು ಭಗವಂತ. ಹೀಗಾಗಿ ಮತ್ತು ಬ್ರಹ್ಮಯೋನಿಂ, ಬ್ರಹ್ಮಯೋನಿಂ ಎಂಬುದಕ್ಕೆ ಚತುರ್ಮುಖ ಬ್ರಹ್ಮಸ್ಯ ಮುಖಸ್ಯ ಯೋನಿಂ ಕಾರಣಂ. ಚತುರ್ಮುಖ ಬ್ರಹ್ಮದೇವರಿಗೆ ಯೋನಿ ಅಂದ್ರೆ ಕಾರಣ ಅಂತ ಅರ್ಥ. ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಂದ ಹುಟ್ಟಿದ್ದು. ಹೀಗಾಗಿ ಆ ಚತುರ್ಮುಖ ಬ್ರಹ್ಮದೇವರಿದ್ದಾರಲ್ಲ ಅವರಿಗೆ ಕಾರಣನಾದಂಥವನು ಭಗವಂತ. ಎಲ್ಲವೂ ಭಗವಂತನ ವಿಶೇಷಣ. ರುಕ್ಮವರ್ಣಂ ಕರ್ತಾರಂ ಈಶಂ ಪುರುಷಂ ಬ್ರಹ್ಮಯೋನಿಂ ಅಂದ್ರೆ ಭಗವಂತ. ಇಂತಹ ಭಗವಂತನನ್ನ ಪಶ್ಯ ಅಂದ್ರೆ ಜೀವನು, ಜೀವನು ಇಂತಹ ಭಗವಂತನನ್ನ ಯದಾ ಪಶ್ಯತೆ, ಯಾವಾಗ ನೋಡ್ತಾನೋ ಅಂತ ಅರ್ಥ. ಜೀವನು ಇಂತಹ ಈ ರೀತಿಯಾದಂತಹ ಭಗವಂತನನ್ನ ಯಾವಾಗ ಪಶ್ಯತೆ ನೋಡ್ತಾನೋ ಅಂತ ಅರ್ಥ. ಆಗ ತದಾ ವಿದ್ವಾನ್ ಪುಣ್ಯ ಪಾಪೇ ವಿಧೂಯ ನಿರಂಜನ ಪರಮಂ ಸಾಮ್ಯಮುಪೈತಿ. ನೋಡಿ, ಯದಾ ಅಂತ ಇದೆ ಅಂತ ತದಾ ಅಂತ ಬರಲೇಬೇಕು. ಯಾವಾಗ ಅಂತ ಶಬ್ದವನ್ನ ಆಡ್ತೇವೆ ಅಂದ್ರೆ ಆವಾಗ ಅಂತ ಶಬ್ದ ಇದ್ದೇ ಇರ್ತದೆ ಅಲ್ಲಿ. ಹೀಗಾಗಿ ತದಾ ಅಂದ್ರೆ ಯಾವಾಗ ಭಗವಂತನನ್ನ ಜೀವ ನೋಡ್ತಾನೋ ತದಾ ಆಗ ವಿದ್ವಾನ್, ಆಗ ವಿದ್ವಾನ್ ಅಂತ ಆಗ್ತಾನೆ ಅವನು. ಭಗವಂತನನ್ನ ಕಂಡ ಅಂದ್ರೆ ಅವನು ವಿದ್ವಾನ್ ಅಂದ್ರೆ ಅಪರೋಕ್ಷ ಜ್ಞಾನಿ ಅಂತ ಅರ್ಥ. ಪರೋಕ್ಷ ಜ್ಞಾನಿ ಆಗ್ತಾನೆ. ಪರೋಕ್ಷ ಜ್ಞಾನಿ ಆದ ಅಂತಂದ್ರೆ ಪುಣ್ಯ ಪಾಪೇ ವಿಧೂಯ, ಪುಣ್ಯ ಮತ್ತು ಪಾಪವನ್ನ ಬಿಟ್ಟು ಬಿಡ್ತಾನೆ. ಪುಣ್ಯ ಪಾಪವನ್ನು ಬಿಡೋದು ಅಂದ್ರೆ ಎಲ್ಲವನ್ನು ಬಿಡೋದು ಅಂತ ಅರ್ಥ ಅಲ್ಲ. ಯಾವ ಪುಣ್ಯ ಪಾಪದ ಒಂದು ಕರ್ಮವನ್ನ ಮಾಡಿ ಪ್ರಾರಂಭ ಮಾಡಿದ್ದಾನೋ, ಪ್ರಾರಬ್ಧ ಕರ್ಮ ಅಂತಿದೆಯೋ, ಪುಣ್ಯ ಪ್ರಾರಬ್ಧ ಪಾಪ ಪ್ರಾರಬ್ಧ, ಆ ಎರಡನ್ನೂ ಅನುಭವಿಸ್ಲೇಬೇಕು. ಆದರೆ ಇಲ್ಲಿ ಬಿಡೋದು ಅಂತಂದ್ರೆ ಯಾವುದು ಅಂದ್ರೆ ಪ್ರಾರಬ್ಧ ಪುಣ್ಯ ಪಾಪ ಅಂತ ಅರ್ಥ. ಇನ್ನೂ ಯಾವ ಪುಣ್ಯ ಪಾಪಗಳ ಗಂಟನ್ನ ಬಿಚ್ಚಿಲ್ಲವೋ ಅಂತಹದ್ದನ್ನ ಬಿಟ್ಬಿಡೋದಷ್ಟೇ. ಅಲ್ಲಿಗೆ ಭಗವಂತ ಅದನ್ನ ಬಿಟ್ಬಿಡ್ತಾನಷ್ಟೇ. ಅದನ್ನ ಇನ್ನು ಯಾವುದು ಪ್ರಾರಬ್ಧ ಪುಣ್ಯ ಪಾಪ ಇರುತ್ತೋ ಅದನ್ನ ಮಾತ್ರ ಭೋಗಿಸಲೇಬೇಕು. ಇಲ್ಲಿ ಹೇಳ್ತಾ ಇದ್ದದ್ದು ಅಪರೋಕ್ಷ ಜ್ಞಾನಿ ಆದಂಥವನು ಪುಣ್ಯ ಪಾಪೇ ವಿಧೂಯ ಅಂದ್ರೆ ಅಪ್ರಾರಬ್ಧ ಪುಣ್ಯ ಪಾಪಂ ವಿಧೂಯ. ಪ್ರಾರಬ್ಧವಾದಂತ ಇನ್ನೂ ಚೀಲ ಬಿಚ್ಚೇ ಇಲ್ಲ, ಆ ಪುಣ್ಯ ಪಾಪದಗಳ ಗಂಟನ್ನ ಬಿಚ್ಚೇ ಇಲ್ಲ, ಅಂತಹ ಪುಣ್ಯ ಪಾಪದ ಚೀಲಗಳನ್ನ ಸರಿಸಿಬಿಡ್ತಾನೆ ಭಗವಂತ. ಹೀಗಾಗಿ ಅಂತಹದ್ದನ್ನ ಬಿಟ್ಟು ನಿರಂಜನ ನಿರ್ಲೇಪ, ಯಾವುದೇ ರೀತಿಯಾದಂತಹ ಕರ್ಮಗಳ ಲೇಪವಿಲ್ಲದಂತೆ ಇದ್ದವನಾಗಿ ಆ ಜೀವ ಏನ್ ಮಾಡ್ತಾನೆ ಅಂದ್ರೆ ಪರಮಂ ಸಾಮ್ಯಂ ಉಪೈತಿ. ಪರಮಂ ಸಾಮ್ಯಂ ಶ್ರೇಷ್ಠವಾದಂತಹ ಸಾಮ್ಯವನ್ನ, ಭಗವಂತನ ಸಾಮ್ಯವನ್ನ ಉಪೈತಿ ಹೊಂತಾನೆ, ಭಗವಂತನ ಸಾಮ್ಯವನ್ನ ಹೊಂತಾನೆ ಅಂತ ವೇದ ಮಂತ್ರ ಹೇಳ್ತಾ ಇದ್ದದ್ದು. ಏನ್ ಹಂಗಂದ್ರೆ ಭಗವಂತನ ಸಾಮ್ಯವನ್ನು ಹೊಂದೋದು ಅಂದ್ರೆ ಭಗವಂತನಿಗೆ ಸಮಾನನಾಗೋದು ಅಂತ ಅರ್ಥ. ಏನ್ ಉಲ್ಟಾ ಹೇಳ್ತಾ ಇದೆ ಇವತ್ತು. ಭಗವಂತನಿಗೆ ಉತ್ತಮತ್ವವನ್ನು ಹೇಗೆ ಹೇಳದಂಗ ಆಗ್ತದೆ ಇಲ್ಲಿ ಅಂತ ಅನಿಸ್ಬಿಡುತ್ತದೆ. ಅದಕ್ಕೆ ಟಿಪ್ಪಣಿಕಾರರು ಪರಮಂ ಸಾಮ್ಯಂ ಎಂಬುದಕ್ಕೆ ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ. ನಿರ್ದುಃಖತ್ವಾದಿನ ಸಾಮ್ಯಂ, ಭಗವಂತನಿಗೆ ಎಷ್ಟು ಆನಂದ ಇದೆ, ಎಷ್ಟು ಜ್ಞಾನ ಇದೆ ಅಷ್ಟು ಇವನು ಹೊಂತಾನೆ ಅಂತ ಅರ್ಥ ಅಲ್ಲ. ಅವನ ಸಾಮ್ಯ ಹೊಂದೋದು ಅಂದ್ರೆ ನಿರ್ದುಃಖತ್ವಾದಿನ, ಭಗವಂತನಿಗೂ ದುಃಖ ಇಲ್ಲ. ಈ ಮೋಕ್ಷವನ ಪರೋಕ್ಷ ಜ್ಞಾನಿಯಾದಂತಹ ವ್ಯಕ್ತಿಗೂ ಕೂಡ ಮುಂದೆ ಮೋಕ್ಷ ಇಲ್ಲ ಅಂದ್ರೆ ಯಾವ ದುಃಖ ಇಲ್ಲ ಅಂತ ಇಷ್ಟೊಳಗೆ ಸಾಮ್ಯನೇ ಹೊರತು ಭಗವಂತನಿಗೆ ಆಗುವಷ್ಟು ಆನಂದ, ಭಗವಂತನಿಗೆ ಇದ್ದಷ್ಟು ಜ್ಞಾನ ಹಂಗ ಸಾಮ್ಯವನ್ನು ಹೊಂತಾನೆ ಅಂತ ಅರ್ಥ ಅಲ್ಲ. ಇವನಿಗೂ ದುಃಖ ಆಗೋದಿಲ್ಲ. ಈ ವಿಷಯದಲ್ಲಿ ಮಾತ್ರ ಭಗವಂತನಿಗೆ ಸಮ ಅಂತ ಹೇಳ್ಬೋದಷ್ಟೇ ಹೊರತು ಸರ್ವಥಾ ಸಂಪೂರ್ಣವಾಗಿ ಭಗವಂತನಿಗೆ ಸಮ ಅಂತ ಅರ್ಥ ಅಲ್ಲ. ಈ ವಿಷಯದಲ್ಲಿ ಮಾತ್ರ ಸಾಮ್ಯವನ್ನು ಹೊಂತಾನೆ ಅಂದ್ರೆ ಭಗವಂತನ ಅಧೀನನಾಗಿ ಇದ್ದೇನೆ, ಆ ಭಗವಂತನಿಂದ ಶೇಷವಾಗಿ ಅನುಗ್ರಹವನ್ನ ಪಡಿತಾ ದುಃಖವನ್ನ ಪಡೆಯದೇನೆ ಆ ಭಗವಂತನ ಹತ್ರ ಇರ್ತಾನೆ ಅಂತ ಅರ್ಥ. ಹೀಗಾಗಿ ಮೋಕ್ಷವನ್ನು ಹೊಂತಾನೆ ಅಂತ ಅರ್ಥ. ಹೀಗಾಗಿ ಈ ಒಂದು ವೇದ ಮಂತ್ರ, ಈ ವೇದ ಮಂತ್ರದಿಂದಲೂ ಕೂಡ
ಭಗವಂತನ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಹೊಂತಾನೆ ಅಂತ ಇಲ್ಲಿ ತಿಳಿಸಿಕೊಡ್ತಾ ಇದ್ದದ್ದು. ಹೀಗಾಗಿ ಭಗವಂತನ ಅಪರೋಕ್ಷ ಜ್ಞಾನದಿಂದ ಮೋಕ್ಷ ಹೊಂತಾನೆ ಅಂದ ಮೇಲೆ ಆ ಭಗವಂತ ಈ ಎಲ್ಲ ಜೀವರಿಗಿಂತಲೂ ಕೂಡ ಉತ್ತಮ ಎಂಬುದು ಇದರಿಂದಲೂ ಕೂಡ ನಮಗೆ ತಿಳಿದು ಬರ್ತದೆ. ಅದಕ್ಕಾಗಿ ಇದು ಕೂಡ ಒಂದು ಪ್ರಮಾಣ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾರೆ. ಇದೇ ರೀತಿಯಾಗಿ ಮತ್ತೆ ಮುಂದಿನ ಶ್ಲೋಕಗಳಲ್ಲಿಯೂ ಕೂಡ ಇದೇ ರೀತಿಯಾದಂತ ವಿಚಾರವನ್ನ ಕೊಟ್ಟು ಸಮರ್ಥನೆಯನ್ನು ಮಾಡ್ತಾರೆ. ಅದನ್ನು ಮತ್ತೆ ನಾಳೆ ತಿಳಿಯೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ. ಆಚಾರ್ಯ ಶ್ರೀ ಒಂದು ಪ್ರಶ್ನೆ. ಕೃಷ್ಣಾರ್ಪಣ ಮತ್ತು ಹರಿಯೇ ನಮಃ. ಕೃಷ್ಣಾರ್ಪಣಮಸ್ತು ಗುರುಗಳೇ. ಶ್ರೀಕೃಷ್ಣ ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಒಂದು ಪ್ರಶ್ನೆ ಇದೆ ಆಚಾರ್ಯ. ಹರೇ ನಮಃ. ಹೇಳ್ರಿ. ಇದಲ್ಲಿ ಕೊನೆಯ ಇದರಲ್ಲಿ ಪದ್ಯದಲ್ಲಿ ಹೇಳ್ತಾರಲ್ಲ, ಆ ಪರಮಾತ್ಮಂದು ದರ್ಶನ ಆದಾಗೆ ಮುಕ್ತಿ ಸಿಗ್ಬೋದು ಅಂತ. ಹೌದು, ಅಪರೋಕ್ಷ ಜ್ಞಾನ ಆಗಬೇಕು. ಅಪರೋಕ್ಷ ಜ್ಞಾನ ಆದ್ರೆ ನಾವೆಲ್ಲ ಸಾಮಾನ್ಯ ಜೀವಗಳು, ಹೌದು ಭಗವಂತ ಅವ್ಯಕ್ತ ತತ್ವ.